ನಂದಿನಿ ಅವ್ರ ಕಡೆಯವರು ನೀವೇನಾ? ಹೌದು ಸಿಸ್ಟರ್, ನಾವೇನೆ. ನಮ್ಮ ನಂದಿನಿಗೆ ಹೆರಿಗೆ ಆಯ್ತಾ? ಎಂತ ಮಗು ಸಿಸ್ಟರ್? ಆಯ್ತು ಕಣ್ರಿ, ಹೆರಿಗೆ ಆಯ್ತು. ಗಂಡು ಪಾಪು ಆಗಿದೆ, ನಾರ್ಮಲ್ ಹೆರಿಗೆನೇ ಆಗಿದೆ. ಈಗ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ನೀವು ಹೋಗಿ ನೋಡ್ಬೋದು. ಹೌದಾ? ನನ್ನ ಹೆಂಡತಿಗೆ ಗಂಡು ಪಾಪು ಆಯ್ತಾ? ಈ ಚೆನ್ನಾಗಿದ್ದಾಳ ನನ್ನ ಹೆಂಡತಿ? ಹೌದು ಸರ್, ನಿಮ್ಮ ಹೆಂಡತಿಗೆ ಸ್ವಲ್ಪ ಪ್ರಜ್ಞೆ ಬರೋದಕ್ಕೆ ಒಂದು 10 ನಿಮಿಷ ಆಗ್ಬೋದು. ಪಾಪುನು ಮತ್ತೆ ನಿಮ್ಮ ಮನೆಯವ್ರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ, ನೀವು ಹೋಗಿ ನೋಡ್ಬೋದು. ಸರಿ ಆಯ್ತು ಮೇಡಮ್ ಅವರೇ, ನಾವು ಹೋಗಿ ನೋಡ್ತೀವಿ. ಕವಿತಾ, ಹೆಂಗೋ ನಮ್ಮ ನಂದಿನಿಗೆ ಮೊದಲನೇ ಮಗುನೇ ಗಂಡು ಮಗು ಆಗಿದೆ. ಈ ಸೂರ್ಯ ಎಲ್ಲೋದ? ಅಯ್ಯೋ ಅತ್ತೆ, ಅವ್ನು ನಾಳೆ ಅಲ್ಲಿ ಹೋಗಿ ಡೋರ್ ಹತ್ರ ನಿಂತ್ಕೊಂಡಿರ್ಬೇಕು. ಪಾಪು ಅಳೋ ಶಬ್ದ ಕೇಳಿದ ತಕ್ಷಣ ಹೋದ್ನಲ್ಲ. ನಡೀರಿ ನಾವು ಹೋಗೋಣ. ಹೌದಲ್ವಾ? ಸರಿ ಬನ್ನಿ ಹೋಗೋಣ. ಅಯ್ಯೋ, ನಮ್ಮ ಪಾಪುನ ನಾನೇ ನೋಡಬೇಕು ಮೊದಲು ಅಂತೇಳಿ ನಾನೇ ಮೊದಲು ಬಂದೆ. ನಂದಿನಿ, ನಂದಿನಿ. ಅಯ್ಯೋ, ನಮ್ಮ ನಂದಿನಿಗೆ ಎಚ್ಚರನೇ ಇಲ್ಲಲ್ಲ, ಪ್ರಜ್ಞೆ ತಪ್ಪಿದ್ದಾಳೆ. ಏನಾಯ್ತು? ಅಯ್ಯೋ, ಎಲ್ಲೋದ್ರಪ್ಪ? ಡಾಕ್ಟರ್, ಡಾಕ್ಟರ್, ಸಿಸ್ಟರ್, ಸಿಸ್ಟರ್. ಏನು ಸೂರ್ಯ, ನಮ್ಮೆಲ್ರಿಗಿಂತ ನೀನೇ ಮೊದಲು ಬಂದ್ಬಿಟ್ಟಿದ್ಯಾ ನಿನ್ನ ಅಳಿಯನ್ ನೋಡೋಕೆ? ಅದಕ್ಕೆ ಪಾಪುನ ಆಮೇಲೆ ನೋಡೋರಂತೆ. ನಂದಿನಿಗೆ ಪ್ರಜ್ಞೆ ತಪ್ಪಿದೆ, ಯಾಕೆ ಅಂತ ಗೊತ್ತಿಲ್ಲ, ಮಾತಾಡ್ತಾ ಇಲ್ಲ. ಬೇಗ ಡಾಕ್ಟ್ರನ್ನ ಕರೀರಿ, ಏನಾಗಿದೆ ಅಂತ ಕೇಳೋಣ. ನನಗೆ ಯಾಕೋ ಭಯ ಆಗ್ತಿದೆ, ನಂದಿನಿಗೆ ಏನಾಯ್ತು ಅಂತನ. ಕರೀರಿ ಅದಕ್ಕೆ ಬೇಗ. ಅಯ್ಯೋ ಸೂರ್ಯ, ಅದೇನು ಇಲ್ಲ, ಸ್ವಲ್ಪ ಎಚ್ಚರ ತಪ್ಪಿದ್ದಾಳೆ ಅಷ್ಟೇನೆ. ಹೆರಿಗೆ ಆಯ್ತಲ್ವಾ, ನಾರ್ಮಲ್ ಹೆರಿಗೆ, ಸ್ವಲ್ಪ ಪೇನು ಜಾಸ್ತಿನೇ ಇರುತ್ತಲ್ವಾ. ಒಂದು 10 ನಿಮಿಷ ಆದ್ಮೇಲೆ ಎಚ್ಚರ ಆಗುತ್ತೆ ಅಂತನ ಸಿಸ್ಟರ್ ಹೇಳಿದ್ದಾರೆ. ನೀನೇನು ಭಯ ಪಡಕ್ ಹೋಗ್ಬೇಡ, ಸುಮ್ಮನೆ ಇರು. ಇನ್ನು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗುತ್ತೆ ಅಂತ ಹೇಳಿದ್ದಾರೆ. ಏನೂ ಆಗಲ್ಲ. ಹೌದಾತ್ಗೆ? ಅಯ್ಯೋ, ನನಗೆ ಗಾಬರಿ ಆಗ್ಬಿಟ್ಟಿತ್ತು, ಏನಾಯ್ತೋ ಏನೋ ಅಂತನ. ಅದಕ್ಕೆ ನೋಡಿ ಬನ್ನಿ, ಪಾಪು ಎಷ್ಟು ಚೆನ್ನಾಗಿದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮುದ್ದಾದ ಮೊಮ್ಮಗ ಎಂತ ಚೆನ್ನಾಗಿದ್ದಾನೋ ಸೂರ್ಯ. ಎಲ್ಲ ನಿನ್ನಂಗೇನೆ, ನಿನ್ನಂಗೇನೆ ತುಂಟ ಆಗ್ತಾನೆ ಅನ್ಸುತ್ತೆ ಇವನು. ಅಯ್ಯೋ ಅಮ್ಮ, ಈಗಿನೂ ಹುಟ್ಟವನಿ ಆಲೆ ಅವ್ನ ಕ್ಯಾರೆಕ್ಟರ್ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ನಮ್ಮ ಅಕ್ಕ ನೋಡಿದ ತಕ್ಷಣ ನನ್ನ ಥರನೇ ಅಂತಾನ. ದೊಡ್ಡನಾದ್ಮೇಲೆ ಹೆಂಗಿರ್ತಾನೋ ಏನೋ ಯಾರಿಗ್ ಗೊತ್ತು. ಹೌದು ಕಣ ಸೂರ್ಯ, ಹೆಂಗಿರ್ತಾನೋ ಯಾರಿಗ್ ಗೊತ್ತು. ಒಟ್ನಲ್ಲಿ ದೊಡ್ಡವರಂದ್ಮೇಲೆ ಈ ತರ ಆಗ್ತಾನೆ, ಈ ತರ ಕ್ಯಾರೆಕ್ಟರ್ ಇರುತ್ತೆ ಅಂತಾನ ಹೇಳ್ತಾರೆ ಅಷ್ಟೇನೆ. ಅದೇ ತರನ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಸ್ವಲ್ಪ ಮುಖದೋಲ್ಕೆ ಆ ತರ ಕಾಣಿಸ್ಬೋದು ಅಷ್ಟೇನೆ. ತುಂಬಾ ಮುದ್ದಾಗಿದ್ದಾನೆ ಪಾಪು. ಅಯ್ಯೋ, ನೀವೇ ನೋಡ್ತಾ ಇರ್ತೀರೋ, ನನಗೂ ಸಿದ್ದುಗೂ ಸ್ವಲ್ಪ ಜಾಗ ಬಿಡ್ತೀರೋ ನೋಡಕ್ಕೆ? ಅಲ್ಲ, ಅಪ್ಪನೇ ಇಲ್ಲೇ ನಿಂತೇವನೆ, ನಿಮ್ದೇ ಸಂಭ್ರಮ. ಸ್ವಲ್ಪ ಸಿದ್ದುಗೂ ಜಾಗ ಬಿಡ್ರಿ, ಅವ್ನ ಮಗನ್ ನೋಡ್ಲಿ. ಸಿದ್ದು, ಹೋಗ್ ಸಿದ್ದು, ನೋಡ್ಬಾ. ಅಯ್ಯೋ ಬಾರಪ್ಪ ಸಿದ್ದು, ಬಾ ನೋಡ್ಬಾ. ನೀನ್ ಮೊದ್ಲು ನೋಡ್ಬಾ. ಅಯ್ಯೋ ಪರವಾಗಿಲ್ಲ ಅತ್ತೆ, ಇನ್ನೂ ಇದಾನಲ್ಲ, ನೀವು ನೋಡ್ರಿ. ಆಮೇಲೆ ಸ್ವಲ್ಪ ತಾಗ್ಲಿ, ನಾನು ಆಮೇಲೆ ನೋಡ್ತೀನಿ. ನೀವು ನೋಡಿ. ನೋಡಿದ್ದಾಯ್ತು ಸಿದ್ದು, ಬಾ ನೋಡ್ಬಾ. ರೀ ನೀವು ಬನ್ರಿ, ನೋಡ್ಬರ್ರಿ. ಸಿದ್ದು, ನಿನ್ ಮಗ ತುಂಬಾ ಚೆನ್ನಾಗಿದ್ದಾನೆ ಅಲ್ವಾ? ಇದೇ ಖುಷಿಗೆ ಸ್ವೀಟ್ ಏನು ಇಲ್ವಾ ನಮ್ಗೆ? ಅಯ್ಯೋ ಸಿದ್ದು ಏನ್ ಕೊಡಿಸ್ತಾನ ಸ್ವೀಟ? ನೀವೇ ಮಾವಾರ ಇಬ್ಬರಿದ್ದೀರಾ, ಏನಾದ್ರೂ ಸ್ವೀಟಾ ತಗೊಂಡ್ಬರೋಗ್ರಿ. ಎಲ್ರಿಗೂ ಹಾಸ್ಪಿಟ್ಲ್ ಆಗಿರೋ ನರ್ಸ್ಗಳಿಗೆ, ಪೇಷಂಟ್ಗಳಿಗೆ, ಡಾಕ್ಟರ್ಗಳಿಗೆ ಎಲ್ಲಾನು ಹಂಚಿರಂತೆ. ಪಾಪ ಅವನು ಕೇಳ್ತಾ ಇದ್ದಾನೆ, ಇವನು ಅಣ್ಣಯ್ಯ ಆಗಿ ಇಬ್ಬರಿದ್ದಾರೆ ಕೊಡ್ಸೋದ್ ಬಿಟ್ಟು. ಅಯ್ಯೋ ಅತ್ತೆ, ನನ್ನ ಮಗ ಅಲ್ವಾ ಹುಟ್ಟಿರೋದು, ನಾನೇ ತಗೊಂಬರ್ತೀನಿ ಬಿಡಿ, ಪರವಾಗಿಲ್ಲ. ನಂದಿನಿನ ಮಾತಾಡ್ಸ್ಬಿಟ್ಟು ಆಮೇಲೆ ಹೋಗಿ ತಗೊಂಬರ್ತೀನಿ. ನಂದಿನಿಗೂ ಎಚ್ಚರ ಆಗಲಿ. ಏನು ಬೇಡ ಬಿಡು ಸಿದ್ದು, ನಾನೇ ತಗೊಂಬರ್ತೀನಿ. ಸೂರ್ಯನ್ಗೆ ಹೇಳಿದ್ರೆ ಹೋಗಿ ತಗೊಂಬರ್ತಾನೆ ಒಂದು 2-3 kg. ಸೂರ್ಯ, ಹೋಗಿ ಒಂದು 3 kg ಸ್ವೀಟ್ ತಗೊಂಬರೋ ಏನಾದ್ರೂ. ಹೌದಾ? ಏನು ತರಲಿ ಅಣ್ಣ? ಸೂರ್ಯ, ಬರ್ಫಿ ತರ್ತೀಯೇನೋ? ಒಂದು 3 kg ಬರ್ಫಿ ತಗೊಂಬ, ಚೆನ್ನಾಗಿರತ್ತಂಬ, ಫ್ರೆಶ್ ಆಗಿರೋದ. ಸರಿ ಅತ್ತಿಗೆ, ಆಯ್ತು. ಅಣ್ಣ ಬರ್ಫಿ ತರಲಾ? ಹ್ಞೂ ಸರಿನಪ್ಪ. ನಿಮ್ಮ ಅತ್ತಿಗೆ ಯಾವ್ದು ಹೇಳ್ತಾರೋ ಅದನ್ನೇ ತಗೊಂಬ. ಹೆಣ್ಮಕ್ಳದೇ ಅಲ್ವಾ ಇವಾಗೆಲ್ಲ ನಡೀತಾ ಇರೋದು, ಅದಕ್ಕೆ. ಅಯ್ಯೋ ಸುಮ್ಮನೆ ಇರ್ರಿ, ಏನೋ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ಅಷ್ಟೇನೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇರೆದೇ ಹೇಳಿ, ಪರವಾಗಿಲ್ಲ. ನಾನು ಹೇಳಿದ್ದೆ ತರಬೇಕು ಅಂತ ಹೇಳ್ತಾ ಇಲ್ಲ. ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದೆ ಕವಿತಾ, ಚೆನ್ನಾಗಿದೆ. ನಾನು ಅದನ್ನೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ಸೂರ್ಯ, ಹೋಗಿ ಬರ್ಫಿನೇ ತಗೊಂಬ ಒಂದು 3 kg. ನೋಡ್ರಿ ಅಲ್ಲ, ನಾವೆಲ್ರು ಯಾವ ಸ್ವೀಟ್ ತರೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಸಿದ್ದು ನಂದಿನಿನ ತಲೆ ಸವರ್ತಾ ಇದ್ದಾನೆ. ನಂದಿನಿ ಎದ್ದಿಲ್ವಲ್ಲ, ಅದಕ್ಕೆ. ನಂದಿನಿ ಎದ್ರೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಯಾವಾಗ ಎಚ್ಚರ ಆಗುತ್ತೋ ಏನೋ ಅವಳಿಗೆ. ಅದು ಮಲ್ಕೊಂಡಿದ್ದಾಳಲ್ಲ, ಮಾತಾಡ್ಸಿದ್ರೆ ಒಂದ್ಸಲ ಮಾತಾಡ್ಸಿದ್ರೆ ನನಗೂ ಸಮಾಧಾನ ಅಂತ ಹಿಂಗೆ ಕೈ ಸವರ್ತಾ ಇದ್ದೆ ಅಕ್ಕ. ಯಾಕೋ ಎದ್ದಾಳ್ತಾ ಇಲ್ವಲ್ಲ, ಏನಾಯ್ತೋ ಏನೋ ಅಂತ ಭಯ ಆದಂಗೆ ಆಗ್ತೈತಿ. ಅಯ್ಯೋ ಸಿದ್ದು, ನಿನ್ನ ಹೆಂಡತಿಗೆ ಏನೂ ಆಗಲ್ಲ, ಭಯ ಪಡಕ್ ಹೋಗ್ಬೇಡ. ಈಗ ಎದ್ದಾಳ್ತಾಳೆ ಇರು. ನಂದಿನಿ, ನಂದಿನಿ. ಹೆಂಗೋ ಕಣ್ಬಿಟ್ಲಲ್ಲ ನಂದಿನಿ. ನಂದಿನಿ, ನಂದಿನಿ, ಹುಷಾರಾಗಿದ್ಯಾ? ರೀ, ನಾನು ಹುಷಾರಾಗಿದ್ದೀನಿ, ನೀವು ಹುಷಾರಾಗಿದ್ದೀರಾ? ಪಾಪನ್ ನೋಡಿದ್ರಾ? ಖುಷಿ ಆಯ್ತಾ? ಹೌದಾ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಂದಿನಿ. ಪಾಪನೂ ಚೆನ್ನಾಗೈತೆ. ಆದರೆ ಹೆಣ್ಪಾಪು ಆಗಿದ್ರೆ ನನಗೆ ಚೆನ್ನಾಗಿರೋದು. ಅಯ್ಯೋ ಹೋಗ್ಲಿ ಬಿಡಿ, ಈ ಟೈಮು ಏನು ಮಾಡೋಕ್ಕಾಗುತ್ತೆ. ನಾವು ಕೇಳಿದ್ದೆ ಆಗಬೇಕು ಅಂದರೆ ಆಗಲ್ಲ. ನೆಕ್ಸ್ಟ್ ಟೈಮು ಹೆಣ್ಪಾಪನೇ ಆಗುತ್ತೆ ಬಿಡಿ, ನಿಮ್ಮ ಇಷ್ಟದ ಪ್ರಕಾರನೇ. ಸರಿ ಆಯಿತು ನಂದಿನಿ, ನೀನು ಹುಷಾರಾಗಿದ್ಯಾ?
ಓ ಕಣ್ರಿ, ನಾನು ಹುಷಾರಾಗೇ ಇದ್ದೀನಿ. ಮೊದಲು ನನಗೆ ಜಾಸ್ತಿ ಪೇನ್ ಆಗಿತ್ತು, ಅದಕ್ಕೆ ಆಪರೇಷನ್ ಮಾಡ್ರಿ ಅಂತೇಳಿ ಹೇಳ್ತಿದ್ದೆ. ಅಮ್ಮಾಯಿ ಬಂದು ಹೇಳ್ದಾಗ ಸುಮ್ಮನಾದೆ. ನಾರ್ಮಲ್ ಹೆರಿಗೆ ಆಗಿರೋದಕ್ಕೆ ಈಗೇನು ಅಂತ ನೋವಿಲ್ಲ. ಆಪರೇಷನ್ ಆಗಿದ್ರೆ 3 ದಿವಸ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ, ಆ ಥರ ಆಗುತ್ತಂತೆ. ಅಂದ್ರೆ ಈಗ ನೀನು ಎದ್ದು ಓಡಾಡ್ಬೋದಾ? ಈಗೇನು ನಿನಗೆ ನೋವಿಲ್ವಾ? ಇಲ್ಲ, ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿರ ಕೇಳಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಎದ್ಬಿಟ್ಟು ಏನಾದ್ರೂ ಗಂಜಿನ ಏನಾದ್ರು ಕುಡಿಯೋಕೆ ಕೇಳಿದ್ದಾರೆ. ಆಮೇಲೆ ಪಾಪುಗೆ ಹಾಲು ಕುಡಿಸ್ಬೇಕು. ಹೌದಾ, ಏನಾದ್ರೂ ತಗೊಂಬರ್ಲಾ? ಅಯ್ಯೋ ಬೇಡ ರೀ, ಆಮೇಲೆ ತಗೊಂಬರಿವ್ರಂತೆ. ಏ ನಂದಿನಿ, ನಾವು ಇಲ್ಲಿದ್ದೀವಿ. ಏನು ಗಂಡ ಹೆಂಡ್ತಿ ನಾವಿಲ್ಲಿರೋದನ್ನು ಮರ್ತ್ಬಿಟ್ಟು ಇಷ್ಟೊಂದು ಇದ್ರಾಗ ಮಾತಾಡ್ತಾ ಇದ್ರ ಕ್ಲೋಸ್ ಆಗಿ. ನಾವಿಲ್ಲಿದ್ದೀವಿ ಅನ್ನೋದು ಮರ್ತ್ಬಿಟ್ರ ಇಬ್ರು? ಅಯ್ಯೋ ಅಣ್ಣ, ನಿಮ್ಮನ್ನ ಮರೆಯೋಕ್ಕಾಗತ್ತಾ? ನಿಮ್ಮನ್ನು ಎಲ್ರೂ ನೋಡಿದೆ. ಅವ್ರು ಸ್ವಲ್ಪ ಗಾಬರಿ ಆಗಿದ್ರಲ್ಲ, ನನಗೆ ಪ್ರಜ್ಞೆ ತಪ್ಪಿದ್ಕೆ, ಅದಕ್ಕೆ ಅವ್ರನ್ನ ಮಾತಾಡಿಸ್ದೆ. ಅಣ್ಣ, ನಿನ್ನ ಅಳಿಯ ಚೆನ್ನಾಗಿದ್ದಾನಾ? ಹೇಗಿದ್ದಾನೆ? ಹ್ಞೂ ನಂದಿನಿ, ತುಂಬಾ ಚೆನ್ನಾಗಿದ್ದಾನೆ. ನಮ್ಮ ಹೇಳ್ತಾ ಇತ್ತು ನಂತರನೇ ಇದ್ದಾನಂತೆ, ನಂತರನೇ ತುಂಟ ಆಗ್ತಾನೆ ದೊಡ್ಡನಾದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಣ್ಣ? ನನ್ಗೂ ಅದೇ ಆ ಥರ ಇದ್ರೇನೆ ಇಷ್ಟ ಆಗೋದು ಬಿಡಿ ಅಣ್ಣ. ಹೌದಾ, ಹಂಗಾದ್ರೆ ನೀನು ನನ್ನ ಪಾರ್ಟಿನೇ. ಸರಿ ಆಯ್ತು ಬಿಡು ನಂದಿನಿ, ನಾನು ಹೋಗಿ ಬೇಗ ಸ್ವೀಟ್ ತರಬೇಕು. ಹೊತ್ತಿಗೆ ಹೇಳಿದ್ದಾರೆ ಬರ್ಫಿ ತಗೊಂಬ ಅಂತನ. ನಿನ್ಗೇನಾದ್ರೂ ಬೇರೆ ಏನಾದರೂ ಬೇಕಾ? ಅಯ್ಯೋ ಬೇಡ ಅಣ್ಣ, ಈಗ ನಾನು ಸ್ವೀಟ್ ತಿನ್ನಂಗಿಲ್ಲ. ನೀನು ತಗೊಂಬ ಹೋಗು, ಅತ್ತಿಗೆ ಏನು ಹೇಳಿದಾರೆ ಅದನ್ನೇ ತಗೊಂಬ ಹೋಗು. ಸರಿ ಆಯ್ತು, ಎಲ್ಲ ಮಾತಾಡ್ತಾ ಇರಿ, ನಾನು ತಗೊಂಬರ್ತೀನಿ. ನಂದಿನಿ, ಹೆಂಗೋ ನಿನ್ಗೆ ನಾರ್ಮಲ್ ಹೆರಿಗೆನೇ ಆಯ್ತಲ್ಲ, ನನಗಂತೂ ತುಂಬ ಸಂತೋಷ ಆಯಿತು. ಅತ್ತಿಗೆ, ನನಗೂ ಅವಾಗ ನೋವು ತಡ್ಕೊಂಬಕ್ಕಾಗಲಿಲ್ಲ, ಅದಕ್ಕೆ ಆಪ್ರೇಷನ್ ಮಾಡಕ್ಕೆ ಹೇಳಿ ಅಂತ ಹೇಳಿದೆ. ಅಮ್ಮ ಹೇಳಿದ್ಮೇಲೆ ಸುಮ್ಮನಾಗ್ಬಿಟ್ಟೆ. ಈಗ ನನಗೂ ನಾರ್ಮಲ್ ಆಗಿರೋದೇ ಒಳ್ಳೇದು ಅಂತ ಅನ್ನಿಸ್ತೈತೆ. ಕಣೆ ನಂದಿನಿ, ನಾನು ಅದಕ್ಕೆ ಮತ್ತೀಗ ನಿನಗೆ ಹೇಳಿದ್ದು. ಸುಮ್ಮನಿರು, ಆಪ್ರೇಷನ್ ಬೇಡ ಅಂತಾನೆ. ನೋಡು, ಈಗ ನಿನಗೆ ಗೊತ್ತಾಗ್ತೈತಾ ಆಪ್ರೇಷನ್ ಯಾವಾಗ ಮಾಡಿಸ್ಬೇಕು ಅಂದರೆ, ತೀರಾ ನಾರ್ಮಲ್ ಏರ್ಗೆ ಆಗಲ್ಲ, ಕಷ್ಟ ಆಗ್ತೈತೆ ಅಂದಾಗ ಮಾತ್ರ ಆಪ್ರೇಷನ್ ಮಾಡಿಸ್ಬೇಕು. ನಾರ್ಮಲ್ ಆಗುತ್ತೆ ಅಂದಾಗ ನಾರ್ಮಲ್ಲೇ ಮಾಡಿಸ್ಕೋಬೇಕು. ಇಲ್ಲಿದ್ರೆ ಮುಂದೆ ಸಮಸ್ಯೆ. ಮತ್ತೆ ಅವಾಗ ಅಷ್ಟೊಂದು ನೋವಾಯಿತು ಕಣಮ್ಮ, ಅದಕ್ಕೆ ನನಗೆ ತಡ್ಕೊಂಬಕ್ಕಾಗಲಿಲ್ಲ. ಆಪ್ರೇಷನ್ ಮಾಡಿಸ್ಬೇಡಿ ಅಂತ ಹೇಳಿದೆ. ಹಂಗೆ ಆಗುತ್ತೆ, ಮೊದಲನೇ ಹೆರಿಗೆ ಅಲ್ವಾ, ಅದಕ್ಕೆ ತುಂಬ ನೋವಾಗ್ತೈತಿ. ನನಗೂ ಹಂಗೆ ಆಗಿತ್ತು. ನಿಮ್ಮ ಅಣ್ಣನ ಹೆರಿಗೆಯಲ್ಲಿ ಮೊದಲು ಚಂದ್ರ ಹೆರಿಗೆ ಆಗಬೇಕಾದ್ರೆ, ಆಮೇಲೆ 2ನೇ ಹೆರಿಗೆಯಲ್ಲಿ ಅಷ್ಟೇನು ಜಾಸ್ತಿ ನೋವಾಗಲ್ಲ. ಅಮ್ಮ, ಅಪ್ಪ ಎಲ್ಲೋದ್ರಮ್ಮ, ಬರಲಿಲ್ವಾ? ನಿಮ್ಮ ಅಪ್ಪಯ್ಯ ಎಲ್ಲ ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗೈತಿ. ನಾನು ಬರೋದಿನ್ನ ನಾಳೆಕಾಗುತ್ತೆ ಅಂತ ಹೇಳೈತಿ. ಬಂದಾಗ ಬರುತ್ತೆ ನೋಡ್ಕೊಂಡು ಹೋಗಕ್ಕೆ. ಓ, ಸೂರ್ಯ ಬಂದೇ ಬಿಟ್ಟ. ಸ್ವೀಟನ್ನು ಪ್ಲೇಟ್ನಾಗ ಹಾಕೊಂಡ್ಬಂದಿದ್ದಾನೆ. ಪ್ಲೇಟ್ ಎಲ್ಲಿತ್ತು ಸೂರ್ಯ? ಅಯ್ಯೋ ಅಮ್ಮ, ಇಲ್ಲೇ ನರ್ಸ್ ಇದಾರಲ್ಲ, ಅವ್ರ ಹತ್ರನೇ ಒಂದು ಪ್ಲೇಟ್ ಇಸ್ಕೊಂಡು ಅದಕ್ಕೆ ಹಾಕೊಂಬಂದೆ. ತಗೊಳ್ಳಿ ಎಲ್ರೂ. ಸ್ವೀಟ್ ಬರ್ಫಿ ತಂದಿದ್ದೀನಿ, ಅದಕ್ಕೆ ವೈಟ್ ಬರ್ಫಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗೈತಾ? ಅಂದರೆ ನೀನು ಆಲೇನೆ ಟೇಸ್ಟ್ ಮಾಡ್ಕೊಂಡೇ ಬಂದಿರಂಗಿದೆಯಾ, ತಿನ್ಕೊಂಡೇ ಬಂದ? ಅದಕ್ಕೆ ಮೊದಲು ಒಂದು ಪೀಸ್ ತಗೊಂಡು ನಾನೇ ತಿಂದ್ಬಿಟ್ಟು ಆಮೇಲೆ ತಗೊಂಬಂದಿದ್ದು. ಆಮೇಲೆ ಚೆನ್ನಾಗಿಲ್ಲ ಅಂದರೆ ನೀವು ನನ್ನ ಬೈ ಬಿತ್ತಿರಲ್ಲ, ಅದಕ್ಕೆ ಟೇಸ್ಟ್ ಮಾಡಿನೇ ತಗೊಂಬಂದಿದ್ದು. ಬಕಾಸುರ ಅಂತ ನನಗೆ ಚೆನ್ನಾಗಿ ಗೊತ್ತು. ತಾಂಬ, ಎಲ್ಲರಿಗೂ ಕೊಡ್ಬಾ. ನಂದಿನಿ, ತಗೋ ನಂದಿನಿ, ಸ್ವೀಟ್ ತಂದಿದ್ದಾರೆ ನಿಮ್ಮ ಅಣ್ಣ. ಅಯ್ಯೋ ಅದಕ್ಕೆ ನೀವೆಲ್ಲರೂ ತಗೊಳ್ಳಿ ಮೊದಲು, ಆಮೇಲೆ ನಾನು ತಿನ್ಬೇಕೋ ಬೇಡವೋ ಗೊತ್ತಿಲ್ಲ. ಡಾಕ್ಟ್ರು ಬೈತಾರೆ ಅನ್ಸುತ್ತೆ, ನನಗೆ ಬೇಡ, ನೀವು ತಿನ್ನಿ. ಕಣಿ ಕವಿತಾ, ಅವಳಿಗೆ ಬೇಡ, ಇನ್ನು ಬೇಡ, ಡಾಕ್ಟ್ರು ಹೇಳೋವರೆಗೂ ಏನು ಬೇರೆ ಏನು ಕೊಡೋದು ಬೇಡ, ನೀವು ತಗೊಳ್ಳಿ. ಸರಿ ಅತ್ತೆ, ಆಯಿತು, ಹಂಗೆ ಮಾಡೋಣ ಹೇಳ್ರಿ. ನಂದಿನಿಗೆ ಬೇಡ, ಸೂರ್ಯ ಎಲ್ರಿಗೂ ಕೊಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.